ವೆಲ್ಕಮ್ ಬ್ಯಾಕ್ ಟು MSR ಎಜುಕೇಶನ್ ಜೋನ್. ಪಾರ್ಟ್ 5 ವಿಡಿಯೋದಲ್ಲಿ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಥೆರಟಿಕಲ್ ಆಸ್ಪೆಕ್ಟ್ ಮತ್ತು ಸಮ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಗಳನ್ನು ಈಗಾಗಲೇ ನೋಡಿದ್ದೀವಿ. ಈ ಪಾರ್ಟ್ 6 ವಿಡಿಯೋದಲ್ಲಿ ಕ್ಯಾಪಿಟಲ್ ಸ್ಟ್ರಕ್ಚರ್ನಲ್ಲಿ ಬರುವಂತಹ EBIT EPS ಅನಾಲಿಸಿಸ್ 15 ಮಾರ್ಕ್ಸ್ ಪ್ರಾಬ್ಲಮ್ಗಳೇನಿರ್ತಾವೆ ಅವುಗಳನ್ನು ಸಾಲ್ವ್ ಮಾಡೋಣ ಅಂತ. KUD 2025-26 ಥರ್ಡ್ ಸೆಮಿಸ್ಟರ್ದಲ್ಲಿ ಬಂದಿರುವಂತಹ ಕ್ವಶನ್ ಪೇಪರನ್ನು ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡೀನಿ. ಹೋದ ವರ್ಷ ಬಂದಿರುವಂತಹ ಕ್ವಶನ್ನು. ಪ್ರಕೃತಿ ಕಂಪನಿ ಲಿಮಿಟೆಡ್ ವಾಂಟ್ಸ್ ಟು ಸೆಟ್ ಅಪ್ ಎ ನ್ಯೂ ಫ್ಯಾಕ್ಟರಿ ಅಟ್ ಹುಬ್ಳಿ ಅಟ್ ಆನ್ ಇನ್ವೆಸ್ಟ್ಮೆಂಟ್ ಆಫ್ ₹50 lakh. ನ್ಯೂ ಫ್ಯಾಕ್ಟರಿ ಸೆಟಪ್ ಮಾಡೋಕೆ 50 lakh ದುಡ್ಡು ಬೇಕು ಅಂತ ಹೇಳ್ತಾರೆ. ದ ನ್ಯೂ ಫ್ಯಾಕ್ಟರಿ ಈಸ್ ಎಕ್ಸ್ಪೆಕ್ಟೆಡ್ ಟು yield EBIT ₹10 lakh. ಈ 50 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು EBIT ನಾವು ಎಷ್ಟು ಅರ್ನ್ ಮಾಡಬಹುದು ಅನ್ನೋದನ್ನು ಹೇಳ್ತಾರೆ. 10 ಲಕ್ಷ ರೂಪಾಯಿ ಅಂತ ಹೇಳ್ತಾರೆ. ಫಾರ್ ಮ್ಯಾಕ್ಸಿಮೈಸಿಂಗ್ ಇಟ್ಸ್ EPS, ದ ಕಂಪನಿ ಕನ್ಸಿಡರಿಂಗ್ ದ ಫಾಲೋಯಿಂಗ್ ಆಲ್ಟರ್ನೇಟಿವ್ ಫೈನಾನ್ಷಿಯಲ್ ಪ್ರಪೋಸಲ್ಸ್. ಕಂಪನಿಗೆ, ಈ ಪ್ರಕೃತಿ ಅನ್ನೋ ಕಂಪನಿಗೆ ಏನೈತಿ, ಕೆಳಗೆ ಕೊಟ್ಟಿರುವಂತಹ ಎದಿಂದ ಡಿ ವರೆಗೆ ಏನು ಕೊಟ್ಟಾರ ಅಷ್ಟು ಆಲ್ಟರ್ನೇಟಿವ್ಸ್ಗಳು ಅದಾವ. ಆಲ್ರೆಡಿ ಹಿಂದಿನ ವಿಡಿಯೋದೊಳಗೆ ಹೇಳಿದ್ದೆ ನಾನು, ಆಲ್ಟರ್ನೇಟಿವ್ಸ್ಗಳು ಏನೇನು ಇರಬಹುದು, ಪ್ಲ್ಯಾನ್ಗಳು ಅಥವಾ ಫೈನಾನ್ಷಿಯಲ್ ಪ್ರಪೋಸಲ್ಸ್ಗಳು ಅಂಥೇಳಿ ಕರೆದಿದ್ವಿ ನಾವು. ಇಲ್ಲಿ ಇರುವಂಥದ್ದು ಈ 50 ಲಕ್ಷ ರೂಪಾಯಿಯನ್ನು ನಾವು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂದ್ರೆ, ಒಂದೇ ಆಯ್ಕೆ ಇವ್ರಿಗಿರೋದು ಆಲ್ ಇನ್ ಇಕ್ವಿಟಿ ಶೇರ್ಸ್ ಆಫ್ ₹100 ಈಚ್. ಎಲ್ಲವನ್ನ ಇಕ್ವಿಟಿ ಆಗಿನ ಹಾಕ್ಬಿಡೋದು. 50 ಲಕ್ಷ ರೂಪಾಯಿನೂ ಏನು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಮೂಲಕ ಸಂಗ್ರಹಣೆ ಮಾಡುವಂತಹ ಒಂದೇ ಒಂದು ಪ್ರಪೋಸಲ್ ಅವ್ರ ಹತ್ರ ಇದೆ. ಬಿ ಯಾವುದು ಅಂತಂದ್ರೆ ₹30 lakh ಇನ್ 8% ಡಿಬೆಂಚರ್ಸ್. 50 ಲಕ್ಷ ರೂಪಾಯಿ ಬೇಕು. 50 ಲಕ್ಷ ರೂಪಾಯಿದಲ್ಲಿ 30 ಲಕ್ಷ ರೂಪಾಯಿ ಏನು ಮಾಡ್ತಾರ, ಡಿಬೆಂಚರ್ ತರ್ತಾರ. ಅದು 8% ನಾವು ಇಂಟ್ರೆಸ್ಟ್ ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಆ್ಯಂಡ್ ರಿಮೈನಿಂಗ್ ಇನ್ ಇಕ್ವಿಟಿ ಶೇರ್ಸ್ ಆಫ್ ₹100 ಈಚ್. ರಿಮೈನಿಂಗ್ ಏನು ಅಂತಂದ್ರೆ ಇಕ್ವಿಟಿ ಶೇರ್ ಒಳಗೆ 20 ಲಕ್ಷ ಏನಾಗ್ತೈತಿ ಈಗ ರಿಮೈನಿಂಗ್ ಅಂದ್ರೆ ಎಷ್ಟು, 20 ಲಕ್ಷ. ಹೆಂಗೆ, 50 ಲಕ್ಷ ರೂಪಾಯಿ ಟೋಟಲ್ ಇನ್ವೆಸ್ಟ್ಮೆಂಟು, ಅದ್ರೊಳಗೆ 30 ಲಕ್ಷ ರೂಪಾಯಿ ಡಿಬೆಂಚರ್ ಹೋದ್ರೆ ಉಳಿದಿರೋದು 20 ಲಕ್ಷ ರೂಪಾಯಿ ಇಕ್ವಿಟಿ ಶೇರ್ ಒಳಗೆ ತರೋದು. ಇಕ್ವಿಟಿ ಶೇರಿಂದ ಫೇಸ್ ವ್ಯಾಲ್ಯೂ ಕೂಡ ಅವ್ರು ಮೆನ್ಷನ್ ಮಾಡ್ತಾರೆ 100. ಎ ಒಳಗೂ ಇಕ್ವಿಟಿ ಶೇರ್ ಫೇಸ್ ವ್ಯಾಲ್ಯೂ ಎಷ್ಟು 100 ಐತಿ. ಇಲ್ಲಿನೂ ಕೂಡ ಸೇಮ್ ಫೇಸ್ ವ್ಯಾಲ್ಯೂ ಇದೆ. ಸಿ ಅಲ್ಟರ್ನೇಟಿವ್ ಏನು ಹೇಳ್ತಾರೆ ಅಂತಂದ್ರೆ ₹20 lakh ಇನ್ 12% ಡಿಬೆಂಚರ್ಸ್ and 20 lakh in 8% preference shares and remaining in equity shares of ₹100 each. ಸಿ ಆಯ್ಕೆ ಏನು ಅಂತಂದ್ರೆ ನಿಮಗಿರೋದು 20 ಲಕ್ಷ ಡಿಬೆಂಚರ್ ಒಳಗೆ ಹಾಕೋದು, 20 ಲಕ್ಷ ಪ್ರಿಫರೆನ್ಸ್ ಶೇರ್ ಒಳಗೆ ಹಾಕೋದು, ರಿಮೈನಿಂಗ್ ಅಂದ್ರೆ ಎಷ್ಟು 10 ಲಕ್ಷ ಏನು ಹಾಕೋದು ಇಕ್ವಿಟಿ ಶೇರ್ ಒಳಗೆ ತರೋದು ಅಂತ ಹೇಳ್ತಾರೆ. ಡಿ ಲಾಸ್ಟ್ ಒನ್ ಯಾವುದು ಅಂತಂದ್ರೆ ₹20 lakh in 10% ಪ್ರಿಫರೆನ್ಸ್ ಶೇರ್ಸ್, ರಿಮೈನಿಂಗ್ ಇನ್ ಇಕ್ವಿಟಿ ಶೇರ್ಸ್ ಆಫ್ ₹100 ಈಚ್. 25 ಲಕ್ಷ ಪ್ರಿಫರೆನ್ಸ್ ಶೇರ್ಸ್, ಉಳಿದಿರೋದು ಎಷ್ಟು ಉಳಿತೈತಿ 25 ಲಕ್ಷ. ಅದನ್ನು ಎದರೊಳಗೆ ತರೋದು, ಅದನ್ನು ಕೂಡ ಇಕ್ವಿಟಿ ಒಳಗೆ ತರೋದು. ಈ 4 ಆಲ್ಟರ್ನೇಟಿವ್ಗಳಲ್ಲಿ ಯಾವುದನ್ನ ಆಯ್ಕೆ ಮಾಡ್ತೀರಿ ಅಂತ ಕೇಳೋದ ಪ್ರಶ್ನೆ ಆಗಿರ್ತೈತಿ. ತೆಳಗೆ ಕೊಟ್ಟಿರೋದನ್ನ ಓದ್ತೇನೆ ನೋಡ್ರಿ ವಾಪಸ್ಸು. ದ ಕಂಪನಿ ಈಸ್ ಇನ್ 35% ಟ್ಯಾಕ್ಸ್ ಬ್ರಾಕೆಟ್. 35% ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು. 4 ಆಲ್ಟರ್ನೇಟಿವ್ಸ್ ಒಳಗೂ ಕೂಡ ಅಷ್ಟು 35% ರೇಂಜ್ ಒಳಗೆ ಟ್ಯಾಕ್ಸ್ ರೇಟ್ ಒಳಗೆ ಬರ್ತೈತಿ ಇದು ಅಂತ ಹೇಳ್ತಾರ ಕಂಪನಿ. ಆಸ್ ಎ ಫೈನಾನ್ಷಿಯಲ್ ಮ್ಯಾನೇಜರ್, ವಿಚ್ ಫೈನಾನ್ಷಿಯಲ್ ಪ್ರಪೋಸಲ್ ಡು ಯು ರೆಕಮೆಂಡ್, ವೈ? ಒಬ್ಬ ಫೈನಾನ್ಷಿಯಲ್ ಮ್ಯಾನೇಜರ್ ಆಗಿ ಯಾವ ಪ್ರಪೋಸಲ್ ಅವರಿಗೆ ಆಯ್ಕೆ ಮಾಡ್ಕೋರಿ ಅಂತ ನೀವು ಹೇಳ್ತೀರಿ ಮತ್ತು ಯಾವ ರೀಸನ್ನಿಗೆ ಅಂತ ಇಲ್ಲಿ ಕ್ವಶನ್ ಕೇಳ್ಯಾರ. ಕ್ವಶನ್ ಒಳಗೆ ಏನೂ ಇಲ್ಲ, ಏನು EBIT ಮತ್ತು EPS ಎನಾಲಿಸಿಸ್ ಅಂತ ಅರ್ಥ ಇದೆ ಪ್ರಾಬ್ಲಮ್. ನೀವಿಲ್ಲಿ EPS ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ EPS 4 ಕೇಸಸ್ ಒಳಗಡೆ ಎಷ್ಟು ಬರ್ತೈತಿ ಅನ್ನೋದನ್ನ ನೋಡಿ ಅದರ ಬೇಸ್ ಮೇಲೆ ನೀವು ಕಮೆಂಟನ್ನು ಬರಿಬೇಕಾಗತ್ತೆ. ಪ್ರಾಬ್ಲಮ್ ಬಹಳಷ್ಟು ಸರಳ ಐತಿ, ಬಟ್ ಕನ್ಫ್ಯೂಷನ್ಗೂ ಕೂಡ ಸ್ವಲ್ಪ ಆಗ್ತಿರ್ತೈತಿ. ನಿಮ್ಗೆ ಬಹಳಷ್ಟು ಈಸಿ ವೇ ಒಳಗೆ ನಾನು ಹೇಳ್ತೀನಿ, ಎಕ್ಸ್ಪ್ಲನೇಷನ್ ಕೂಡ ಮಾಡ್ಕೋತ ಹೋಗ್ತೀನಿ. ಎಲ್ಲ ಸ್ಟೆಪ್ಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ಕೋತ ಹೋಗ್ರಿ. ಫಸ್ಟ್ ಇಲ್ಲಿ ಏನು ನಾನು ಸ್ಕ್ರೀನ್ ಮೇಲೆ ಒಂದು ಟೇಬಲ್ ತೋರಿಸಾತೀನಿ, ಈ ಥರದ ಟೇಬಲ್ ಹಾಕಬೇಕಾಗ್ತೈತಿ.
ಈ ಟೇಬಲ್ ನಾನು ಪಾರ್ಟ್ ವೈಸ್ ಡಿವೈಡ್ ಮಾಡಿ ಒಂದೊಂದ ತೋರಿಸ್ಕೋತಾ ಹೋಗ್ತೀನಿ. ಓವರಾಲ್ ಆಗಿ ಏನು ಈ ಥರದ ಟೇಬಲ್ ನಿಮ್ಗೆ ಹಾಕ್ಬೇಕಾಗ್ತೈತಿ. ಟೈಟಲ್ ಬರಿಬೇಕು. ಟೈಟಲ್ ಏನಂತ ಕರಿತೀವಿ ಅಂತಂದ್ರೆ EBIT EPS ಅನಾಲಿಸಿಸ್. ಅದರೊಳಗೆ ಮತ್ತೆ ಸಬ್ ಏನು ಬರುತ್ತೆ, ಅಲ್ಟರ್ನೇಟಿವ್ ಫೈನಾನ್ಷಿಯಲ್ ಪ್ರಪೋಸಲ್ ವಿತ್ ಆನ್ ಇನ್ವೆಸ್ಟ್ಮೆಂಟ್ ಆಫ್ ₹50 lakh ಅಂತ ಬರಿಬೇಕು. ಕ್ವಶನ್ ಒಳಗೆ ಏನು ಮೆನ್ಷನ್ ಮಾಡ್ಯಾರ, 50 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಅಂತ ಏನು ಹೇಳ್ಯಾರ ಅದನ್ನ ಬರಿಬೇಕು. ಪರ್ಟಿಕ್ಯುಲರ್ಸ್ ಪ್ರಪೋಸಲ್ A, ಪ್ರಪೋಸಲ್ B, ಪ್ರಪೋಸಲ್ C ಮತ್ತು ಪ್ರಪೋಸಲ್ D ಅಂತ 4 ಕಾಲಮ್ಗಳು ಬರಬೇಕು. ಈ ಕ್ವಶನ್ ಒಳಗೆ ಪ್ರಪೋಸಲ್ 4 ಹೇಳ್ಯಾರ ಅಂದಮೇಲೆ 4 ಹಾಕೋಬೇಕು. ಸಪೋಸ್ 2 ಪ್ರಪೋಸಲ್ ಇದ್ರೆ ಅವಾಗ ಏನಾಗ್ತೈತಿ, 2 ಕಾಲಮ್ಗಳು ಮಾತ್ರ ಬರ್ತಾವೆ. ಪ್ರಪೋಸಲ್ ಅಂತ ಕರಿಬಹುದು, ಅಲ್ಟರ್ನೇಟಿವ್ಸ್ ಅಂತ ಕರಿಬಹುದು, ಪ್ಲಾನ್ A, B, C ಅಂತನೂ ಕೂಡ ಕರಿಬಹುದು. ಯಾವುದಾದ್ರೂ ಅವರು ಕೊಟ್ಟಿರ್ತಾರೋ ಅದನ್ನ ನೀವು ಬರಿಬೇಕು. ಇಷ್ಟು ಕಾಲಮ್ ಅನ್ನ ಮೊದಲು ಹಾಕೋಬೇಕು. ಇದಾದ್ಮೇಲೆ ನಮ್ಮ ಕೆಲಸ ಏನು ಅಂತಂದ್ರೆ, ಪ್ರಪೋಸಲ್ ಒಳಗಡೆ ದುಡ್ಡನ್ನ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋದು ಅವ್ರು ಹೇಳಿದ್ರಲ್ಲ ಅದನ್ನ ನಾವು ಬರ್ಕೋಬೇಕು ಅಲ್ಲೇ ಮೇಲೆ. ಯಾಕಂದ್ರೆ ಈಸಿ ಆಗ್ಬಿಡ್ತೈತೆ ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ. ಫಸ್ಟ್ ಒನ್ ಒಳಗೆ ನೋಡ್ರಿ ಏನೈತಿ ಅಂತಂದ್ರೆ ಆಲ್ ಇನ್ ಇಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ಅಂತ ಹೇಳ್ಯಾರ. ಪ್ರಪೋಸಲ್ ಎಷ್ಟದೈತಿ, ಇದು ಇನ್ವೆಸ್ಟ್ಮೆಂಟ್ 50 ಲಕ್ಷ ಐತಿ. 50 ಲಕ್ಷನೂ ಕೂಡ ಎದ್ರೊಳಗೆ ತೊಗೊಂಬಂದ್ಬಿಡುದು, ಇಕ್ವಿಟಿ ಶೇರ್ ಒಳಗೆ ತಗೊಂಬರೋದು. ಅದನ್ನ ಇಲ್ಲೇ ಬರ್ಕೊಂಡ್ಬಿಡ್ರಿ. ಇಕ್ವಿಟಿ ₹50 lakh. ಬಿ ಪ್ರಪೋಸಲ್ ₹30 lakh in 8% ಡಿಬೆಂಚರ್, ರಿಮೈನಿಂಗ್ ಇನ್ ಇಕ್ವಿಟಿ ಶೇರ್ಸ್ ಆಫ್ ₹100 each. ಟೋಟಲ್ 50 lakh ಇನ್ವೆಸ್ಟ್ಮೆಂಟ್ ಐತಿ. ಅದ್ರೊಳಗೆ 30 lakh ಡಿಬೆಂಚರಿಗೆ ಹೋದ್ರ ಉಳಿದಿರೋದು ಎಷ್ಟು, 20 lakh. 20 lakh ಏನು ಇಕ್ವಿಟಿ ಅಂತ ನಾವು ಬರಿಬೇಕು. ಡೆಟ್ಸ್ ಅಂತ ನಾನು ಬರ್ದೇನೆ ಶಾರ್ಟ್ ಆಗಿ, ಸ್ಪೇಸ್ ಕಡಿಮೆ ಇರೋದಕ್ಕೆ 30 ಲಕ್ಷ, ಇಕ್ವಿಟಿಗೆ 20 ಲಕ್ಷ ಅಂತ ಬರಿಬೇಕು. ದೆನ್ ಇದಾದ್ಮೇಲೆ ಸಿ ನೋಡ್ರಿ ಏನ್ ಹೇಳ್ತಾರ ಅಂದ್ರೆ ₹20 lakh ಇನ್ ಡಿಬೆಂಚರ್ಸ್ ಅಂಡ್ ರಿಮೈನಿಂಗ್ 20 lakh ಇನ್ 8% ಪ್ರಿಫರೆನ್ಸ್ ಶೇರ್ಸ್. ಅದಾದ್ಮೇಲೆ ಏನ್ ಹೇಳ್ತಾರ, ರಿಮೈನಿಂಗ್ ಇಕ್ವಿಟಿ ಶೇರ್ಸ್ ಎಷ್ಟು ಆಫ್ ₹100 each ಅಂತ ಹೇಳ್ತಾರ. 50 ಲಕ್ಷದೊಳಗೆ ಎಷ್ಟು ಹೋತ್ರಿ, ಡಿಬೆಂಚರ್ಗೆ 20 ಹೋತ್ರಿ, ಪ್ರಿಫರೆನ್ಸ್ ಶೇರ್ಸಿಗೆ 20 ಹೋತು. ಉಳಿದಿರೋದೆಷ್ಟು, 10 lakh. 10 lakh ಏನಿದೆ ಇಕ್ವಿಟಿ ಅಂತ ನಾವು ಕರಿತೀವಿ. ಅದನ್ನ ನೀವು ಮೆನ್ಷನ್ ಮಾಡಬೇಕು. ಡೆಟ್ಸ್ ಅಥವಾ ಡಿಬೆಂಚರ್ 20 ಲಕ್ಷ, ಪ್ರಿಫರೆನ್ಸ್ ಶೇರ್ 20 ಲಕ್ಷ, ಇಕ್ವಿಟಿಗೆ ಎಷ್ಟು 10 ಲಕ್ಷ. ನಾಲ್ಕನೇದು ನೋಡ್ರಿ ಏನ್ ಹೇಳ್ತೀವಿ ಅಂದ್ರೆ ₹25 lakh ಇನ್ 10% ಪ್ರಿಫರೆನ್ಸ್ ಶೇರ್ಸ್, ರಿಮೈನಿಂಗ್ ಇನ್ ಇಕ್ವಿಟಿ ಶೇರ್ಸ್. 50 ಲಕ್ಷ ಟೋಟಲ್ ಇನ್ವೆಸ್ಟ್ಮೆಂಟ್, ಅದರೊಳಗೆ 25 ಪ್ರಿಫರೆನ್ಸ್ ಹೋದ್ರೆ ಇನ್ನು 25 ಯಾವುದು ಇಕ್ವಿಟಿ ಶೇರ್, ರಿಮೈನಿಂಗ್ ಅಂತ ಹೇಳ್ಯಾರ. ಮೈನಸ್ ಮಾಡಿ ನಾವು ಬರಿಬೇಕು. ಪ್ರಿಫರೆನ್ಸ್ ಶೇರ್ 25 ಲಕ್ಷ, ಇಕ್ವಿಟಿಗೆ ಎಷ್ಟು 25 ಲಕ್ಷ. ಈ ರೀತಿಯಲ್ಲಿ ನಾವೆಲ್ಲ ಬರ್ಕೋಬೇಕು. ಇನ್ನೊಂದೇನಪ್ಪಾ ಅಂತಂದ್ರೆ ನೀವು ಇದ್ರೊಳಗಡೆ ಇಂಟ್ರೆಸ್ಟ್ ಕೂಡ ಮೆನ್ಷನ್ ಮಾಡಿ ಬರ್ಕೊಂಡ್ಬಿಡ್ರಿ. ಆ ಪ್ರಪೋಸಲ್ ಏನ್ ಕೊಟ್ಟಿರ್ತಾರ ಅದ್ರೊಳಗೆ ಇಂಟ್ರೆಸ್ಟ್ ಕೂಡ ಮೆನ್ಷನ್ ಮಾಡಿರ್ತಾರ ನೋಡ್ರಿ. ಬಿ ಒಳಗ ಡಿಬೆಂಚರ್ಸ್ 8% ಅಂತ ಹೇಳ್ಯಾರ. ಸಿ ಒಳಗ 12% ಡಿಬೆಂಚರು, 8% ಪ್ರಿಫರೆನ್ಸ್ ಶೇರು ಅಂತ ಹೇಳ್ಯಾರ. ಡಿ ಒಳಗೆ ಪ್ರಿಫರೆನ್ಸ್ ಶೇರ್ 10% ಅಂತ ಹೇಳ್ಯಾರ. ಇದ್ಯಾಕೆ ಮೆನ್ಷನ್ ಮಾಡಿ ಬರ್ಕೋಬೇಕಂದ್ರೆ ನೆಕ್ಸ್ಟ್ ನಾವು ಇಂಟ್ರೆಸ್ಟ್ ಪೇಮೆಂಟ್ ಮಾಡೋದಿರ್ತೈತಿ, ಅವಾಗ ಪರ್ಸೆಂಟೇಜ್ ಬೇಕಾಗ್ತೈತಿ. ಮತ್ತು ವಾಪಸ್ ಇನ್ನೊಮ್ಮೆ ಕ್ವಶನ್ ಪೇಪರ್ ನೋಡೋ ಬದಲು ಏನ್ ಮಾಡ್ಬೋದು, ಇಲ್ಲೇ ಮ್ಯಾಗ ಅಷ್ಟು ಡಿಟೇಲ್ಡ್ ಆಗಿ ನಾವು ಬರ್ದಿದ್ವಿ ಅಂತಂದ್ರೆ ಶಾರ್ಟ್ ಒಳಗಡೆ ನಮಗೆ ಏನಾಗ್ತೈತಿ, ಈಸಿಯೆಸ್ಟ್ ಆಗ್ತೈತಿ. ಪ್ರಿಫರೆನ್ಸ್ ಶೇರ್ಸ್ದು ಬರೀರಿ, ಯಾಕಂದ್ರೆ ಡಿವಿಡೆಂಡ್ ಪೇಮೆಂಟ್ ಮಾಡುವಾಗ ಬೇಕಾಗ್ತೈತದ. ಇದಾದ್ಮೇಲೆ ನಮ್ಗೆ ಇನ್ನೊಂದು ಗೊತ್ತಿರ್ಬೇಕು, ಪ್ರತಿಯೊಂದು ಪ್ರಪೋಸಲ್ ಒಳಗೆ ಎಷ್ಟು ಇಕ್ವಿಟಿ ಶೇರ್ಸ್ಗಳು ಈಗ ಅದಾವು ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಎಲ್ಲ ABCD 4 ಪ್ರಪೋಸಲ್ದಲ್ಲಿ ಇಕ್ವಿಟಿ ಶೇರ್ಸ್ ಇದೆ ಫೇಸ್ ವ್ಯಾಲ್ಯೂ 100 ಅಂತಾನೆ ಹೇಳಿದ್ರು ಅವರು. ನೋಡಿರ್ಬೋದು ನೀವು ಕ್ವಶನ್ ಒಳಗೆ. ಇಲ್ಲಿ ಏನ್ ಮಾಡ್ಬೇಕು, ಇಕ್ವಿಟಿ ಶೇರ್ಸ್ ಫಸ್ಟ್ ಒನ್ 50 ಲಕ್ಷ ಐತಿ, 50 ಲಕ್ಷ ಡಿವೈಡೆಡ್ ಬೈ 100 ಮಾಡ್ಬೇಕು. ಎಷ್ಟಾಗತ್ರಿ, 2 ತೆಗೆದ್ರೆ ಎಷ್ಟು ಉಳಿತೈತ್ರಿ, 50,000 ಇಕ್ವಿಟಿ ಶೇರ್ಸ್ ಏನಾಗ್ತಾವ, ಎ ಪ್ರಪೋಸಲ್ ಒಳಗೆ ಆಗ್ತಾವ. ಎರಡನೇದ್ರೊಳಗೆ ನೋಡ್ರಿ, ಪ್ರಪೋಸಲ್ ಒಳಗೆ 20 lakh ಏನೈತಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಐತಿ, ಫೇಸ್ ವ್ಯಾಲ್ಯೂ ಕೂಡ 100 ಐತಿ. 20 lakh ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟು ಬರುತ್ತೆ, 20,000 ಬರ್ತೈತಿ. ಈ ಕೇಸ್ ಒಳಗೆ 20,000 ಇಕ್ವಿಟಿ ಶೇರ್. ಅದು ಎಲ್ಲ ಕೇಸ್ ಒಳಗೆ ಅದೇ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಲ್ಲಿ 50,000 ಬರುತ್ತೆ, ಇಲ್ಲಿ 20,000 ಬರುತ್ತೆ, ಇಲ್ಲಿ 10 lakh ಐತಿ. 10 lakh ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟು ಬರುತ್ತೆ, 10,000 ಬರುತ್ತೆ. ಲಾಸ್ಟ್ ಒನ್ ಎಷ್ಟಾಗುತ್ತೆ, 25,000 ಇಕ್ವಿಟಿ ಶೇರ್ಸ್. ನಂಬರ್ ಆಫ್ ಇಕ್ವಿಟಿ ಶೇರ್ಸ್
ಇದು ಆ್ಯಕ್ಚುಲಿ ಫಸ್ಟ್ ನಮಗೆ ನೀಡಿಲ್ಲ, ಆಮೇಲೆ ಬೇಕಾಗ್ತೈತಿ. ಲಾಸ್ಟಿಗೆ ಫೈನಲ್ EPS ಕ್ಯಾಲ್ಕುಲೇಟ್ ಮಾಡುವಾಗ ನಂಬರ್ ಆಫ್ ಶೇರ್ಸ್ಗಳು ಬೇಕಾಗುತ್ತೆ. ಇದನ್ನು ಮುಂಚಿತವಾಗಿನ ನಿಮಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ನಾನು ಹೇಳೇನೆ. ಇಷ್ಟೆಲ್ಲ ಕಂಪ್ಲೀಟ್ ಆದಮೇಲೆ ಫಸ್ಟ್ ಏನು ಅಂತಂದ್ರೆ ನಾವು ಈಗ ಪ್ರಾಬ್ಲಮ್ ಆ್ಯಕ್ಚುಲಿ ಸ್ಟಾರ್ಟ್ ಆಗ್ತೈತಿ. EBIT ತಗೋಬೇಕು. EBIT ಕ್ವಶನ್ ಒಳಗೆ ಮೆನ್ಷನ್ ಮಾಡ್ಯಾರ ನಿಮ್ಗೆ 10 lakh ಅಂತ ಹೇಳಿ. 4 ಕೇಸಸ್ ಒಳಗೆ EBIT 10 lakh ಅಂತ ಹೇಳಿ ಏನು ಮಾಡ್ರಿ ಬರ್ಕೋರಿ. ನಮ್ದು ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಲೆಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಂತ ಮಾಡ್ಬೇಕು. ಇಂಟ್ರೆಸ್ಟ್ ಆನ್ ಡಿಬೆಂಚರ್ 4 ಪ್ರಪೋಸ್ ಒಳಗೆ ನೋಡ್ರಿ. ಒಂದನೇದ್ರೊಳಗೆ ಬರೀ ಇಕ್ವಿಟಿ ಇರೋದ್ರಿಂದ ಡಿಬೆಂಚರ್ ಇಂಟ್ರೆಸ್ಟ್ ಬರಂಗೇ ಇಲ್ಲ. ಎರಡನೇದ್ರೊಳಗೆ ಏನೈತಿ 8% ಡಿಬೆಂಚರ್ಸ್ 30 lakh ಐತಿ. ನೀವು ಇಲ್ಲೇ ಡಿಬೆಂಚರ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 30 lakh ಇಂಟು ಎಷ್ಟು ಪರ್ಸೆಂಟ್ ರೀ, 8% ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡ್ರಿ ಎಷ್ಟು ಬರುತ್ತೆ ನೋಡ್ರಿ. ಅಂದ್ರೆ 2,40,000 ಬರುತ್ತೆ. ಅದನ್ನ ನೀವು ಬರಿಬೇಕು. ಇಲ್ಲಿ ಫಸ್ಟ್ ಒನ್ ಇಂಟ್ರೆಸ್ಟ್ ನಿಲ್ ಅಂತ ಬರೀರಿ. ಅದಾದ್ಮೇಲೆ ಎರಡನೇದ್ರೊಳಗೆ ಏನು ಮಾಡ್ಬೇಕ್ರಿ 2,40,000 ಅಂತ ನೀವು ಬರಿಬೇಕು. ಮೂರನೇದ್ರೊಳಗೆ ನೋಡ್ರಿ ಎಷ್ಟೈತಿ ಅಂತಂದ್ರೆ 20 lakh ಡಿಬೆಂಚರ್ ಐತಿ, 12% ಐತಿ. 20 lakh ಇಂಟು ಎಷ್ಟು ಮಾಡ್ಬೇಕು 12% ನೀವು ಮಾಡ್ಬೇಕು. 12% ಮಾಡಿದ್ರೆ ಎಷ್ಟಾಕೈತಿ, ಇದು ಕೂಡ 2,40,000 ಆಗತ್ತೆ. 2,40,000 ಈ ಕಾಲಮ್ ಒಳಗೆ ಬರೀರಿ. 4ನೇ ಕೇಸಸ್ ಒಳಗೆ ನೋಡ್ರಿ ಪ್ರಿಫರೆನ್ಸ್ ಮತ್ತು ಇಕ್ವಿಟಿ ಎರಡು ಅದಾವ, ಡಿಬೆಂಚರ್ ಇಲ್ಲ, ಹಾಗಾಗಿ ಇಂಟ್ರೆಸ್ಟ್ ಕಾಲಮ್ ನಿಲ್ ಆಗ್ತೈತಿ. ಇವೆಲ್ಲ ಲೆಸ್ ಮಾಡಿ ನೀವು ವಾಪಸ್ ಬರ್ಕೋಬೇಕು ಎಷ್ಟು ಉಳಿತೈತಿ ಅಂತೇಳಿ. 1ನೇ ಕೇಸ್ ಒಳಗೆ ಏನಾಗ್ತೈತಿ ರೀ 10 lakh ಉಳಿತೈತಿ. 10 lakh ಅಂತ ವಾಪಸ್ ಬರೀರಿ. ಉಳಿದಿರೋದು ಏನಾಗ್ತೈತಿ 7,60,000. ಇದು ಕೂಡ 7,60,000. ಇಲ್ಲಿ ಏನಾಗ್ತೈತಿ 10 lakh ಆಗತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಇದಕ್ಕೆ ಬಂದಿರೋದಕ್ಕೆ ನಾವು EBT ಅಂತ ಕರಿತೀವಿ, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಟ್ಯಾಕ್ಸ್ ಡಿಡಕ್ಟ್ ಮಾಡ್ಬೇಕು. ಟ್ಯಾಕ್ಸ್ ಎಷ್ಟು ಅಂತ ಹೇಳ್ಯಾರ ಅವರು 35%. ಈ ಎಲ್ಲ ವ್ಯಾಲ್ಯೂಗಳ ಏನದಾವ 10 lakh, 7,60,000, 7,60,000, 10 lakh ಇವ್ರ ಮೇಲೆ ಇಂಡಿವಿಜುವಲ್ ಏನು ಮಾಡ್ಬೇಕು 35% ಟ್ಯಾಕ್ಸ್ ಅನ್ನ ನಾವು ತೆಗಿಬೇಕು. ಲೆಸ್ ಟ್ಯಾಕ್ಸ್ ಆಟ್ 35%. ಇಲ್ಲಿ 3,50,000 ಬರುತ್ತೆ, 2,66,000, 2,66,000, ಇಲ್ಲೇ 3,50,000 ಬರುತ್ತೆ. ಡಿಡಕ್ಟ್ ಮಾಡಿ ವಾಪಸ್ ಬರ್ಕೋರಿ. ಅದಕ್ಕೆ ನಾವು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ಎಷ್ಟು ಬರುತ್ತೆ 6,50,000, 4,94,000, 4,94,000, 6,50,000 ಬರುತ್ತೆ. ಸ್ಟೆಪ್ ಯಾವುದು ಅಂತಂದ್ರೆ ನಮ್ದು ಪ್ರಿಫರೆನ್ಸ್ ಶೇರ್ಗೆ ಡಿವಿಡೆಂಡ್ ಅನ್ನ ನಾವು ಕೊಡಬೇಕು. ಆರ್ಡರ್ ವೈಸ್ ನೀವು ಲಿವರೇಜಸ್ ಒಳಗೂ ಕೂಡ ನೋಡಿರಿ, ಇದೇ ಆರ್ಡರ್ ಫಾಲೋ ಮಾಡಿರಿ. ಲಿವರೇಜಸ್ಗಳು ನೀವು ಕರೆಕ್ಟ್ ಬಿಡಿಸೋದು ಗೊತ್ತಾಗಿತ್ತು ಅಂದ್ರೆ ಇದನ್ನ ಬಿಡಿಸೋದೇನು ತೊಂದರೆ ನಿಮ್ಗೆ ಆಗಂಗಿಲ್ಲ. ಫಸ್ಟ್ ಲೆಸ್ ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಅಂತ ಹೇಳಿ ಪ್ರಪೋಸಲ್ಗಳನ್ನು ಅಬ್ಸರ್ವ್ ಮಾಡ್ರಿ. ಒಂದನೇದ್ರೊಳಗೆ ಏನೈತಿ ಅಂದ್ರೆ ಫುಲ್ ಇಕ್ವಿಟಿನ ಐತಿ, ಯಾವುದೇ ರೀತಿಯ ಪ್ರಿಫರೆನ್ಸ್ ಶೇರ್ ಇಲ್ಲ, ಹಾಗಾಗಿ ಇಲ್ಲೇನು ಬರೀರಿ ಡ್ಯಾಶ್ ಅಂತ ಇಟ್ಬಿಡ್ರಿ. ಎರಡನೇದು ಪ್ರಪೋಸಲ್ ಒಳಗೆ ಡಿಬೆಂಚರ್ ಮತ್ತೆ ಇಕ್ವಿಟಿ ಐತಿ, ಪ್ರಿಫರೆನ್ಸ್ ಶೇರ್ ಇಲ್ವೇ ಇಲ್ಲ, ಇಲ್ಲಿನೂ ಕೂಡ ಏನು ಮಾಡ್ರಿ ಡಿವಿಡೆಂಡ್ ಕಾಲಮ್ ಒಳಗೆ ನಿಲ್ ಇಟ್ಬಿಡ್ರಿ. ಮೂರನೇ ಪ್ರಪೋಸಲ್ ಒಳಗೆ ನೋಡ್ರಿ 8% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹20 lakh ಅಂತ ಐತಿ. ಇಲ್ಲಿ ಏನು ಮಾಡ್ಬೇಕು 20 lakh ಮೇಲೆ ನೀವು ಎಷ್ಟು ಪರ್ಸೆಂಟ್ ಮಾಡ್ಬೇಕು 8% ಮಾಡಿ ಬರ್ಕೋಬೇಕು. ಎಷ್ಟಾಗತ್ತೆ 1,60,000. ಅದನ್ನ ಈ ಕಾಲಮ್ ಒಳಗೆ ಬರೀರಿ 1,60,000. ದೆನ್ ಇದಾದ್ಮೇಲೆ ಪ್ರಪೋಸಲ್ ಡಿ ಒಳಗೆ ನೋಡ್ರಿ. ಪ್ರಪೋಸಲ್ ಡಿ ಒಳಗೆ ಏನೈತಿ ಅಂತಂದ್ರೆ 25 lakh ಪ್ರಿಫರೆನ್ಸ್ ಶೇರ್ಸ್ ಐತಿ, 10% ಐತಿ. 25 lakh ಮೇಲೆ 10% ಮಾಡಿ ಡಿವಿಡೆಂಡ್ ಕ್ಯಾಲ್ಕುಲೇಟ್ ಮಾಡ್ರಿ, 2,50,000 ಬರುತ್ತೆ. ಇಲ್ಲೊಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊರಿ, ಯಾವ ಪ್ರಪೋಸಲ್ ಒಳಗೆ ಯಾವ ಐಟಮ್ ಇರ್ತಾವ ಅಂದ್ರೆ ಇಂಟ್ರೆಸ್ಟ್ ಪ್ರಿಫರೆನ್ಸ್ ಶೇರ್ಸ್ ಇರ್ತಾವ, ಅವುಗಳ ವ್ಯಾಲ್ಯೂಗಳು ಡಿಡಕ್ಟ್ ಆಗ್ತಾವ, ಕ್ಯಾಲ್ಕುಲೇಟ್ ಮಾಡಿ ಬರ್ಕೋಬೇಕು. ಯಾವ ಪ್ರಪೋಸಲ್ದಲ್ಲಿ ಅವು ಇರೋದಿಲ್ಲೋ ಅವುಗಳು ಲೆಸ್ ಆಗಂಗಿಲ್ಲ, ಆ ಕಾಲಮ್ ನಿಲ್ ಬಿಟ್ಬಿಡ್ಬೇಕು. ಇದ ಸಿಂಪಲ್ ಇಷ್ಟ ಇರೋದು. ಬಟ್ ಇದನ್ನೇ ಬಹಳಷ್ಟು ಹುಡುಗರು ಕನ್ಫ್ಯೂಷನ್ ನೀವು ಮಾಡ್ಕೋತೀರಿ. ಬಂದಿರೋದಕ್ಕೆ ಎಂತ ಕರಿಬೇಕು ಅರ್ನಿಂಗ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಥವಾ ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ನಾವು ಕರಿತೀವಿ. 6,50,000, 4,94,000, 3,34,000, 4 lakh. ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತಂದ್ರೆ ನಮ್ದು EPS ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. EPS ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಎಷ್ಟು ಅದಾವು ಅಂತ ಬರ್ಕೋಬೇಕು. ಆಲ್ರೆಡಿ ನಾನು ನಿಮ್ಗೆ
ಫಸ್ಟ್ ಹೇಳ್ಬಿಟ್ಟೆ ನಾನೇ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು. ಆ ಥರದ ಕ್ಯಾಲ್ಕುಲೇಷನ್ಸ್ ಮಾಡಿ ನಾನು ಇಲ್ಲಿ ಬರಿತೀನಿ 50,000, 20,000, 10,000, 25,000. EPS ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಅದರದೊಂದು ಫಾರ್ಮುಲಾ ಐತಿ. EPS ಈಸ್ ಈಕ್ವಲ್ ಟು ಏನು, ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಅಮೌಂಟ್ ಅವೈಲೇಬಲ್ ಎಷ್ಟೈತಿ ಅಂದ್ರೆ 6,50,000 ಡಿವೈಡೆಡ್ ಬೈ ಎಷ್ಟು, 50,000. ದೆನ್ ಇದರಲ್ಲಿ 4,94,000 ಡಿವೈಡೆಡ್ ಬೈ 20,000. ಮೇಲೆ ಏನು ಕ್ಯಾಲ್ಕುಲೇಟ್ ಮಾಡೇವಿ ಅದೇ ವ್ಯಾಲ್ಯೂ ಬರ್ಕೊಂಡೇವಿ. ಇಲ್ಲಿ ಕೂಡ 3,34,000 ಡಿವೈಡೆಡ್ ಬೈ 10,000. ಲಾಸ್ಟ್ ಒನ್ 4,00,000 ಡಿವೈಡೆಡ್ ಬೈ 25,000. EPS ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ, ₹13, ₹24.7, ₹33.4, ₹16 ಬರುತ್ತೆ. ಇಷ್ಟಾದ್ರೆ ಪ್ರಾಬ್ಲಮ್ ಕಂಪ್ಲೀಟ್ ಆದಂಗ. ಬಟ್ ಅವರು ನಿಮ್ಗೆ ಕಮೆಂಟ್ ಬರೆಯೋದಕ್ಕೂ ಕೂಡ ಕೇಳಿದಾರ, ಅದನ್ನ ಬರಿಬೇಕು, ಅದಕ್ಕೂ ಕೂಡ ಮಾರ್ಕ್ಸ್ ಇರ್ತಾವ. ಅವರು ಕ್ವಶನ್ ಒಳಗೆ ಕೇಳಿದ್ರು, ಆಸ್ ಎ ಫೈನಾನ್ಷಿಯಲ್ ಮ್ಯಾನೇಜರ್ ಯಾವ ಪ್ರಪೋಸಲ್ ಅನ್ನ ನೀವು ರೆಕಮೆಂಡ್ ಮಾಡ್ತೀರಿ ಮತ್ತು ಯಾವ ರೀಸನ್ಗೆ ಅಂತ ಕೇಳ್ಯಾರ. ಇಲ್ಲಿ ನಾವು ಒಬ್ಬ ಫೈನಾನ್ಷಿಯಲ್ ಮ್ಯಾನೇಜರ್ ಆಗಿ, ಒಬ್ಬ ಅನಾಲಿಸಿಸ್ಟ್ ಆಗಿ ಏನು ರೆಕಮೆಂಡ್ ಮಾಡಬೇಕು ಅಂತಂದ್ರೆ, EPS ಯಾವುದು ಜಾಸ್ತಿ ಇರುತ್ತೋ ಈ 4 ಪ್ರಪೋಸಲ್ದೊಳಗೆ EPS ಯಾವುದು ಹೈಯರ್ ಇರ್ತೈತಿ ಅದನ್ನ ರೆಕಮೆಂಡ್ ನಾವು ಮಾಡಬೇಕು. ಇಲ್ಲಿ ನೋಡ್ರಿ 33.4 ಅಂದ್ರೆ ಸಿ ಪ್ರಪೋಸಲ್ ಅದ ಏನೈತಿ EPS ಜಾಸ್ತಿ ಇದೆ, ಅದನ್ನ ನಾವು ರೆಕಮೆಂಡ್ ಮಾಡಬೇಕು, ಅದನ್ನೇ ಬರಿಬೇಕು. ಆಸ್ ಎ ಫೈನಾನ್ಷಿಯಲ್ ಮ್ಯಾನೇಜರ್ ಪ್ರಪೋಸಲ್ C to be recommended because financial proposal C gives highest EPS, that is ₹33.4 as compared to other alternative financial proposals ಅಂತ ನೀವು ಬರಿಬೇಕು. ಇಷ್ಟು ಮಾಡಿದ್ರೆ ನಿಮ್ದ ಒಂದು 15 ಮಾರ್ಕ್ಸ್ ಪ್ರಾಬ್ಲಮ್ ಕಂಪ್ಲೀಟ್ ಆಗತ್ತ. ಬಹಳಷ್ಟು ಸರಳ ಐತಿ. ಪ್ರಪೋಸಲ್ಗಳನ್ನ ಕ್ಲಿಯರ್ ಆಗಿ ಬರ್ಕೊಂಡು ಸ್ಟೆಪ್ಗಳನ್ನ ಫಾಲೋ ಮಾಡಿದ್ರೆ ಈಸಿ ಐತಿ. ನೆಕ್ಸ್ಟ್ ವಿಡಿಯೋದಲ್ಲಿ 2025ರ ಕ್ವಶನ್ ಪೇಪರ್ದ ಪ್ರಾಬ್ಲಮ್ ಅನ್ನ ನಾನು ಸಾಲ್ವ್ ಮಾಡ್ತೀನಿ. ಒಂದು ಟೈಮ್ ವಿಡಿಯೋ ಅಬ್ಸರ್ವ್ ಮಾಡ್ರಿ, ಆಮೇಲೆ ಕ್ಲಿಯರ್ ಆಗಿ ಎಲ್ಲವನ್ನ ಬರ್ಕೋತಾ ಹೋಗ್ರಿ. ಅಂದಾಗ ನಿಮ್ಗೆ ಪ್ರಾಬ್ಲಮ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. 15 ಮಾರ್ಕ್ಸ್ಗೆ ಇದೇ ಥರದ ಪ್ರಾಬ್ಲಮ್ ಕಂಪಲ್ಸರಿ ಆಗಿ ಪ್ರತಿ ವರ್ಷ ಬಂದಿದೆ. ಹಾಗಾಗಿ ಈ ವರ್ಷನೂ ಕೂಡ ಬರಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.